ಹಾಯ್ ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್. ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ, ಈ ಒಂದು ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ವಿಷಯದಿಂದ ಯಾವ ಥರ ಒಂದು ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಮೂಲಕ ನಾವು ಬಿಡಿಸ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ನೋಡಿ, ಈಗ ಫಸ್ಟ್ ಕ್ವಶನ್ ನೋಡಿರಿ. ದ ಶಾರ್ಟ್ ಫಾರ್ಮ್ ಆಫ್ ಕುಡ್ ಹ್ಯಾವ್ ಈಸ್ ಅಂತ ಕೊಟ್ಟಿದ್ದಾರೆ. ದ ಶಾರ್ಟ್ ಫಾರ್ಮ್ ಏನಾಗುತ್ತೆ, ಇದರದ್ದೊಂದು ಶಾರ್ಟ್ ಫಾರ್ಮ್ ಏನಂತ ಕೇಳಿದ್ದಾರೆ. ಹೌದಾ, ಆಪ್ಷನ್ಸ್ಗಳನ್ನು ನೋಡಿ. ಸಿ ಯಾವ್ದಾಗುತ್ತೆ, ಇದನ್ನು ಹೇಗೆ ಬರ್ತೀವಿ ಅಂತಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಕುಡ್ ಮತ್ತು ಇಲ್ಲಿ ಅಪೋಸ್ಟ್ರೋಪ್ ಅಂತ ಇರ್ತದೆ, ಈ ಥರ ಚಿಹ್ನೆ ಹಾಕ್ತೀವಿ. ಸೊ ಕುಡ್ ಹ್ಯಾವ್ ಅಂತ ನಾವು ಯಾವ ಥರ ಶಾರ್ಟಾಗಿ ಬರಿತೀವಿ ಅಂತಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ. ದ ಪ್ರಿಫಿಕ್ಸ್ ಆಫ್ ಬಿಹೇವ್ ಈಸ್, ಇದು ನಿಮಗೆ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಬಗ್ಗೆ ಈಗಾಗಲೇ ಗೊತ್ತಿದೆ. ಅದರ ಬಗ್ಗೆ ಕ್ಲಾಸಸ್ಗಳು ಸಹ ನಾವು ಈಗ ಮಾಡಿಬಿಟ್ಟಿದ್ದೀವಿ, ಈಗಾಗಲೇ ನಮ್ಮ ಒಂದು ಚಾನಲಲ್ಲಿ ಇದ್ದಾವೆ. ಸೊ ಅದನ್ನು ಯಾರು ನೋಡಿಲ್ಲ ಒಮ್ಮೆ ನೋಡ್ಕೊಳ್ಳಿ. ಯಾಕಂದರೆ ಈ ಸಾಕಷ್ಟು ಸಲ ನಾವು ಹಿಂದಿನ ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಮೇಲೆ ಸಹ ಸಾಕಷ್ಟು ಸಲ ಕ್ವಶನ್ಸ್ಗಳಾಗಿದ್ದಾವೆ. ಸೊ ಹಾಗಾಗಿ ಅದನ್ನು ಸರಿಯಾಗಿ ನೋಡಿಕೊಂಡ್ರೆ ನಮಗೆ ಒಂದು ಅಂಕಗಳು ಸಿಗುವಂಥ ಸಾಧ್ಯತೆ ಇರ್ತವೆ. ದ ಪ್ರಿಫಿಕ್ಸ್ ಆಫ್ ಬಿಹೇವ್ ಈಸ್ ಅಂತ ಆಪ್ಷನ್ ಎ ಡಿಸ್, ಬಿ ಮಿಸ್, ಸಿ ಅನ್, ಡಿ ಇನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಬಿ ಬಿಹೇವ್, ಮಿಸ್ ಬಿಹೇವ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಮಿಸ್ ಬಿಹೇವ್. ನೆಕ್ಸ್ಟ್ ನೋಡಿ. ದ ಲಿಟಲ್ ಏಜ್ಡ್ ಆ್ಯಕ್ಟರ್ ಕಾಲ್ಡ್ ಆ್ಯಸ್ ಮಾಸ್ಟರ್, ಮೇಸ್ತ್ರಿ, ಮೆಸ್ಟ್ರಿ ಅಂದರೆ ಸ್ವಲ್ಪ ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಮಾಸ್ಟರ್ ಅಂತ ಕರಿತೀವಿ. ಆ ಲಿಟಲ್ ಏಜ್ಡ್ ಆ್ಯಕ್ಟರ್ ಕಾಲ್ಡ್ ಆ್ಯಸ್ ಮಾಸ್ಟರ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ಫ್ಲೂರಲ್ ಫಾರ್ಮ್ ಆಫ್ ಕೇಸ್ ಈಸ್, ಇದರ ಕೇಸ್, ಇದರ ಒಂದು ಸಿಂಗ್ಯುಲರ್ ಫ್ಲೂರಲ್ ಏನಾಗುತ್ತೆ ಅಂತ ಸಿಂಗ್ಯುಲರ್ನಲ್ಲಿ ಕೊಟ್ಟಿದ್ದಾರೆ, ಇದರ ಫ್ಲೂರಲ್ ಫಾರ್ಮ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಕೇಸಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೇಸಸ್, ಕೇಸಸ್, ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ. ದ ಸಿನೋಮನ್ ಆಫ್ ಹ್ಯಾಪಿ ಈಸ್ ಸ್ಯಾಡ್, ಜಾಯ್, ಸಾರೋ, ಎಮೋಷನ್ಸ್. ನೋಡಿ, ಹ್ಯಾಪಿ ಸ್ಯಾಡ್, ಹ್ಯಾಪಿ ಅನ್ಹ್ಯಾಪಿನೂ ಆಗುತ್ತೆ ಮತ್ತು ಸಾರೋ, ಇದು ಹ್ಯಾಪಿ ಅನ್ಹ್ಯಾಪಿ ಅಥವಾ ಸ್ಯಾಡ್ ಎರಡೂ ಆಗುತ್ತೆ. ಓಕೆನಾ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ಆಪೋಸಿಟ್ ಆಫ್ ಬ್ಯಾಡ್ ಈಸ್ ಓರ್ಸ್, ಗುಡ್, ಬೆಟರ್, ರಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ 26 ಕ್ವಶನಿಗೆ ಆಪ್ಷನ್ ಬಿ ಬ್ಯಾಡ್, ಗುಡ್. ನೆಕ್ಸ್ಟ್ ನೋಡಿ. ದ ಫಾಸ್ಟೆನ್ಸ್ ಫಾರ್ಮ್ ಆಫ್ ಮೀಟ್ ಈಸ್ ಮೀಟ್, ಮೆಟ್, ಮ್ಯಾಟ್, ಮೀಟಿಂಗ್. ಸೊ ಇದಕ್ಕೆ ಸರಿಯಾದ ಉತ್ತರ ಮೀಟ್, ಮೆಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಮೀಟ್, ಮೆಟ್. ನೆಕ್ಸ್ಟ್ ಕ್ವಶನ್. ಮದರ್ ಎವ್ರಿ ದೇರ್ಸ್ ಲವ್ ಚಿಲ್ಡ್ರನ್ ರೀಅರೇಂಜ್ ದ ಸೆಂಟೆನ್ಸ್. ಇದನ್ನು ವಾಕ್ಯನ ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಅದನ್ನ ನಾವು ಕರೆಕ್ಟಾಗಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ಯಾವ ಥರ ಒಂದು ಕರೆಕ್ಟಾಗಿ ಬರೀಬೋದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಬಂದುಬಿಟ್ಟು ಎವ್ರಿ ಲವ್ ಚಿಲ್ಡ್ರನ್ ದೇರ್ಸ್ ಮದರ್. ಆಪ್ಷನ್ ಬಿ ಎವ್ರಿ ಮದರ್ ಲವ್ ದೇರ್ಸ್ ಚಿಲ್ಡ್ರನ್. ಆಪ್ಷನ್ ಸಿ ಎವ್ರಿ ಮದರ್ ಚಿಲ್ಡ್ರನ್ ಲವ್ ದೇರ್ಸ್. ಡಿ ದೇರ್ಸ್ ಲವ್ ಎವ್ರಿ ಮದರ್ ಚಿಲ್ಡ್ರನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎವ್ರಿ ಮದರ್ ಲವ್ ದೇರ್ ಚಿಲ್ಡ್ರನ್ ಅಂತ ಇದೆಯಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ಓಕೆನಾ. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕ್ವಶನ್. ದ ಡಾಗ್ ಈಸ್ ಡ್ಯಾಶ್ ದ ಫುಡ್ ಇನ್ ದ ಬೌಲ್. ಡ್ರಿಂಕಿಂಗ್, ಈಟಿಂಗ್, ಗಲ್ಫಿಂಗ್, ಬಾಯ್ಲಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಈಟಿಂಗ್. ದ ಡಾಗ್ ಈಸ್ ಈಟಿಂಗ್ ದ ಫುಡ್ ಇನ್ ದ ಬೌಲ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಅಕ್ಟೋಬರ್ 2 ವಿ ಆರ್ ಸೆಲೆಬ್ರೇಟಿಂಗ್ ದ ಡ್ಯಾಶ್ ಡೇ. ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿ, ಲೇಬರ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ. ಸೊ ಕ್ವಶನ್ ನಂಬರ್ 30ಗೆ ಆಪ್ಷನ್ ಬಿ ಗಾಂಧಿ ಜಯಂತಿ ಸರಿಯಾದ. ಅಕ್ಟೋಬರ್ 2ರಂದು ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. ಡೆಲ್ಲಿ ಈಸ್ ಡ್ಯಾಶ್ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಆಪ್ಷನ್ ಎ ದ, ಬಿ ಆ್ಯನ್, ಸಿ ಎ, ಡಿ ನೋ ಆರ್ಟಿಕಲ್. ಇಲ್ಲಿ ಆರ್ಟಿಕಲ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ
ಯಾವುದನ್ನು ನಾವು ಸೇರಿಸಬೇಕು ಅಂತ ನಿಮ್ಗೆ ಗೊತ್ತಿದೆ. ಆರ್ಟಿಕಲ್ಸಲ್ಲಿ 2 ಟೈಪ್ಸ್ ಇದ್ದಾವೆ, ಡೆಫಿನೆಟ್ ಆರ್ಟಿಕಲ್ ಮತ್ತು ಇಂಡೆಫಿನಿಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲ್ ದ, ಇಂಡೆಫಿನಿಟ್ ಆರ್ಟಿಕಲ್ ಎ ಮತ್ತು ಆ್ಯನ್. ಓಕೆ, 31 ಕ್ವಶನ್ಸಿಗೆ ಆಪ್ಷನ್ ಎ ಇಸ್ ದ ಇದು ದ ಇಸ್ ದ ಡೆಫಿನೆಟ್ ಆರ್ಟಿಕಲ್ ಆಗ್ತದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳು, ಈ ಒಂದು ಕ್ಲಾಸ್ ತಮಗೆ ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ನೋಡಿ, ಐ ಆಮ್ ದ ಬಿಲ್ಡಿಂಗ್ ವಿತ್ ನಂಬರ್ ಆಫ್ ಸ್ಟೋರೀಸ್. ಹೂ ಐ ಆಮ್? ಬಂಗ್ಲೋ, ಹಾಸ್ಪಿಟಲ್, ಹಾಸ್ಟೆಲ್, ಲೈಬ್ರರಿ. ಸೊ 32 ಕ್ವಶನ್ಸಿಗೆ ಆನ್ಸರ್ಸ್ ಆಪ್ಷನ್ ಬಿ, ಹಾಸ್ಪಿಟಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ಪಿಕ್ ಔಟ್ ದ ವರ್ಡ್ ವಿಚ್ ಡಸಂಟ್ ಬಿಲಾಂಗ್ ಟು ದ ಗ್ರೂಪ್. ಬೀನ್ಸ್, ಲೇಡೀಸ್ ಫಿಂಗರ್, ಕ್ಯಾಲಿಫ್ಲವರ್, ಮ್ಯಾಂಗೋ ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನ್ ನಂಬರ್ 33ಗೆ ಆಪ್ಷನ್ ಡಿ ಇಸ್ ದ ಮ್ಯಾಂಗೋ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ಪಂಕ್ಚುಯೇಷನ್ ಮಾರ್ಕ್ ಅಂತಂದರೆ ಲೇಖನ ಚಿಹ್ನೆ ಸರಿಯಾಗಿ ಯಾವುದನ್ನು ಒಳಗೊಂಡಿದೆ, ಇಸಂಟ್ ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನ್ ನಂಬರ್ 34, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇಸಂಟ್ ಅಂತ ಇದೆಯಲ್ಲ. ಸೊ ರೈಟ್ ಆನ್ಸರ್ ಆಗ್ತದೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಮೂವ್ ದ ನೆಕ್ಸ್ಟ್ ಕ್ವಶನ್. ಬಿ ಇ ಡ್ಯಾಶ್ ಯು ಯು ಡ್ಯಾಶ್ ಐ ಡ್ಯಾಶ್ ಯು ರೈಟ್ ದ ಮಿಸ್ಸಿಂಗ್ ಲೆಟರ್ಸ್. ಮಿಸ್ಸಿಂಗ್ ಲೆಟರ್ಸನ್ನು ಕೇಳ್ತಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ಬಿ ಇ ಆದಮೇಲೆ ಒಂದು ಡ್ಯಾಶ್ ಇದೆ, ಯು ಆದಮೇಲೆ ಒಂದು ಡ್ಯಾಶ್ ಇದೆ, ಐ ಆದಮೇಲೆ ಒಂದು ಡ್ಯಾಶ್ ಇದೆ, ಮತ್ತು ಯು ಆದಮೇಲೆ ಡ್ಯಾಶ್ ಇದೆ. ಸೊ ಅದನ್ನು ಒಂದು ಕರೆಕ್ಟಾಗಿ ಮೀನಿಂಗ್ಫುಲ್ ಸೆಂಟೆನ್ನಾಗಿ ಮೀನಿಂಗ್ಫುಲ್ ಆಗಿ ಒಂದು ವರ್ಡ್ ಮಾಡಬೇಕಂದ್ರೆ ನಾವು ಅದನ್ನು ಯಾವ್ಯಾವ ಲೆಟರ್ಸ್ಗಳನ್ನು ಆ್ಯಡ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಿ ಅಂದರೆ ಬಿ ಇ ಎ ಯು ಟಿ ಐ ಎಫ್ ಯು ಎಲ್, ಬ್ಯೂಟಿಫುಲ್ ಅಂತ ಆಗುತ್ತೆ. ಬ್ಯೂಟಿಫುಲ್ ಆಪೋಸಿಟ್ ವರ್ಡ್ ಏನಾಗುತ್ತೆ, ಅಗ್ಲಿ, ಯು ಜಿ ಎಲ್ ವೈ. ನೆನಪಿರಲಿ, ಬ್ಯೂಟಿಫುಲ್, ಅಗ್ಲಿ. ಬಿ ಇ ಎ ಯು ಟಿ ಐ ಎಫ್ ಯು ಎಲ್, ಬ್ಯೂಟಿಫುಲ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ದೇರ್ ಡ್ಯಾಶ್ 6 ಮಂತ್ ಇನ್ ದ ಹಾಫ್ ಇಯರ್ ಹ್ಯಾವ್ ಬೀನ್ ಆರ್ ಬೈ ಈಸ್ ಅಂತ ಇದೆ. ಸೊ ಕ್ವಶನ್ ನಂಬರ್ 36, ಕ್ವಶನ್ ನಂಬರ್ 36ಗೆ ಆಪ್ಷನ್ ಸಿ ಇಸ್ ದ ಬೈ. ದೇರ್ by 6 months in a half year. 36 option B, sorry, there are, so option B is the right answer. There are 6 months in a half year, option B is the right answer. Next nodi, question number 37, we smell dash our nose, in, from, with, by. We smell with our nose. Question number 37, option C is the right answer. The radio is a wonderful source of information. The right answer is option D, information. ಮಾಹಿತಿಗಾಗಿ ರೇಡಿಯೋ ಒಂದು ಉತ್ತಮ ಸಾಧನವಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, crust is the second layer of earth. The word that rhymes with crust is, crust ಇದರ ರೈಮಿಂಗ್ ವರ್ಡ್ಸ್ ಏನಾಗುತ್ತೆ? ಕ್ವಶನ್ ನಂಬರ್ 39. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಟ್ರಸ್ಟ್. ಕ್ರಸ್ಟ್, ಟ್ರಸ್ಟ್. ನೆಕ್ಸ್ಟ್ ಕ್ವಶನ್, ಆಲ್ವೇಸ್ ಪುಟ್ ಯುವರ್ ಬೆಸ್ಟ್ ಫುಟ್ ಫಾರ್ವರ್ಡ್. ದಿಸ್ ಸ್ಟೇಟ್ಮೆಂಟ್ ಈಸ್ ಡ್ಯಾಶ್. ಆಪ್ಷನ್ ಎ, ಆಲ್ವೇಸ್ ಪುಟ್ ಬೆಸ್ಟ್ ಕ್ಲೀನ್ foot forward. Option B, always put your healthy foot. Option C, always have a positive and best thought with good effort. Option D, always put best foot to move your life ಅಂತ ಇದೆ. ಸೊ ಕ್ವಶನ್ ನಂಬರ್ 40ಗೆ ಸರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, always have a positive and best thought with good effort. Option C is the right answer. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್. ಸೊ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಹೆಚ್ಚಿನ ರೀತಿಯ ಒಂದು ಶೈಕ್ಷಣಿಕ ಒಂದು ವಿಷಯದ ಒಂದು ವಿಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.